ಈಗ ಬೆಳಿಗ್ಗೆ ನಿಮ್ಮ ಕಮಿಷನ್ಗೆ ಫೋನ್ ಮಾಡಿದ್ದೀನಿ. ಅಲ್ಲ ನೋಡಿ, ಇವರು ಗಮನಕ್ಕೆ ಬರ್ತಾನೆ ಇವರು ಯಾವ ರೀತಿ ಕಾರ್ಯನಿರ್ವಹಿಸ್ತಾರೆ ಅನ್ನೋದು ನಗರಸಭೆಯಲ್ಲಿ ಎದ್ದು ಕಾಣ್ತದೆ. ಇವರ ಬೇಜವಾಬ್ದಾರಿತನ, ನಗರಸಭೆಯ ಬೇಜವಾಬ್ದಾರಿತನ ಎದ್ದು ಕಾಣ್ತದೆ. ಇವರು ಯಾವ ಮಟ್ಟಕ್ಕೆ ಇವರು ಉತ್ತರ ಕೊಡ್ತಾ ಇದ್ದಾರೆ ನೋಡಿ. ಇಲ್ಲಿ ಇದುವರೆಗೂ ಬೆಳಗ್ಗೆಯಿಂದ ಒಂದು ನಾವು ಕೇಳ್ತಕ್ಕಂಥದ್ದು, ಈಗ ಕನ್ನಡ ಸಿನಿಮಾದ ಬಗ್ಗೆ ಹಾಕಿರೋದು ಅದಕ್ಕೆ ಹಾಕಿಲ್ಲ. ಕಾಲ್ದಿಕ್ಕಿಗೆ ಏನಂತಂದರೆ, ಸಿನಿಮಾದಲ್ಲಿ ಕನ್ನಡ ಸಿನಿಮಾ ಪ್ರೋತ್ಸಾಹ ಮಾಡೋಕೆ ಅಂತ ಏನು ಕೊಟ್ಟಿದ್ದಾರಲ್ಲ, ಅವ್ರು ಪರ್ಮಿಷನ್ ತಗೊಂಡಿಲ್ಲ ಅಂದರೆ ಅವ್ರು ಬಂದು ನೋಟಿಸ್ ಕೊಡಿ. ನೀವು ಪರ್ಮಿಷನ್ ತಗೊಂಡಿಲ್ಲ ಕಣಪ್ಪ, ಈ ದುಡ್ಡು ಕಟ್ಟಬೇಕು, ಇಲ್ಲ ರಿಮೂವ್ ಮಾಡ್ತೀವಿ, ನೋಟಿಸ್ ಕೊಡಿ. ಯಾವ ನೋಟಿಸು ಇಲ್ಲ, ಏನು ಈಗ ಆಯಿತು ನೋಡ್ರಿ ಯಶ್ವಂತ್, ಈಗ ಮಾಡಿದ್ರಿ, ಈಗ ಮುಂದಿಟ್ಟು ಸಿಸ್ಟಮೈಸ್ ಮಾಡಿರಿ. ಒಬ್ರಿಗೊಂದು ನಿಮಿಷ ಆಗೋದು ಬೇಡ. ಏನಾಗ್ತದೆ ಗೊತ್ತಾ, 27ನೇ ತಾರೀಕು ಕೂಡ ಸರಿಪಡಿಸ್ಕೊಳ್ಳ ಅಂತ ಹೇಳಿದ್ರೆ ಏನೈತೆ ಲೋಕಾಯುಕ್ತ ಮನವಿ ಕೊಡೋಣ. ನಾಳೆದು ಇಷ್ಟೇ ಒಂದು ಕನ್ನಡ ಸಿನಿಮಾಕ್ಕೆ ಇಷ್ಟೊಂದು ವಿಷಯ ಮಾಡಿರ್ತಕ್ಕಂಥ ಸರಿಯಲ್ಲ. ಮಂಡ್ಯದಲ್ಲಿ ಭಾಳ ಅವಮಾನಕಾರಿಯಾಗಿರ್ತಕ್ಕಂಥ ವಿಚಾರ. ತಾಲೂಕಿನ ಪ್ರತಿಭಾವಂತ ನಟ, ನನ್ನ ಆತ್ಮೀಯ ಸ್ನೇಹಿತ ನವೀನ್ ಸಜ್ಜು ಅವರು ಭಾಳ 10-15 ವರ್ಷದಿಂದ ಶ್ರಮಪಟ್ಟು ಇವತ್ತು ಒಂದು ಒಳ್ಳೆಯ ಸಿನಿಮಾ ಮಾಡಿದ್ದಾರೆ. ಏಕೆಂದರೆ ಹಿಂದೆ ಅವರು ಗಾಯಕ ನಟರು, ತುಂಬ ಪ್ರಖ್ಯಾತ ಗಾಯಕರು. ಹಾಗಾಗಿ ಅವರು ಸಿನಿಮಾ ಮಾಡಿರುವಂಥದ್ದು ಲೋ ನವೀನ ಚಿತ್ರವು ಇವತ್ತು ತೆರೆ ಕಂಡಿದೆ.